ಚಪ್ಪಲಿ ಎಸೆತ ಪ್ರಕರಣ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಬಂಧನಕ್ಕೆ ಜೆಡಿಎಸ್ ಕೆಂಡ ಖಾಕಿ ಪಡೆ ವಿರುದ್ಧ ಗುಡುಗಿದ ಯುವ ಸಾರಥಿ ನಿಖಿಲ್ ಕುಮಾರಸ್ವಾಮಿ. ಬ್ರೇಕಿಂಗ್ ನ್ಯೂಸ್. ಚಿಕ್ಕಬಳ್ಳಾಪುರದಲ್ಲಿ ಹೈಡ್ರಾಮಾ. ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ತೀವ್ರ ವಾಗ್ದಾಳಿ. ಟಾರ್ಗೆಟ್ ರಾಜಕಾರಣ. ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಬಂಧನ ಖಂಡಿಸಿ ಜೈಲಿಗೆ ಭೇಟಿ ನೀಡಿದ ಯುವ ನಾಯಕ. ನಮಸ್ಕಾರ, ಇದು ಈ ಹೊತ್ತಿನ ವಿಶೇಷ ಸುದ್ದಿ. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ವೇಳೆ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರತ್ತ ಚಪ್ಪಲಿ ಎಸೆದ ಪ್ರಕರಣ ಈಗ ರಾಜಕೀಯವಾಗಿ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರನ್ನು ಬಂಧಿಸಿರುವುದನ್ನು ಖಂಡಿಸಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸಂಪೂರ್ಣವಾಗಿ ಟಾರ್ಗೆಟ್ ರಾಜಕಾರಣ ನಡೆಯುತ್ತಿದೆ ಎಂದು ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಬಳಿಕ ನಿಖಿಲ್ ಕುಮಾರಸ್ವಾಮಿ ಅವರು ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ಮತ್ತು ಚಿಂತಾಮಣಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರೊಂದಿಗೆ ಅಣಕನೂರು ಉಪ ಜೈಲಿಗೆ ಭೇಟಿ ನೀಡುತ್ತಿರುವ ದೃಶ್ಯಗಳು ಬಂಧಿತರ ಕುಟುಂಬದವರನ್ನು ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಕೆಂಪೇಗೌಡ ಜಯಂತಿ ಗಲಾಟೆ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾ ಇದೆ. ಚಪ್ಪಲಿ ಎಸೆತದ ಆರೋಪದ ಮೇಲೆ ಒಟ್ಟು 9 ಜನರನ್ನು ಪೊಲೀಸರು ಬಂಧಿಸಿದ್ದು, ಇಂದು ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಅಣಕನೂರು ಜೈಲಿಗೆ ಭೇಟಿ ನೀಡಿ ಬಂಧಿತ ಕಾರ್ಯಕರ್ತರಿಗೆ ಧೈರ್ಯ ತುಂಬಿದ್ದಾರೆ. ಇದಾದ ಬಳಿಕ ಜೆಡಿಎಸ್ ಜಿಲ್ಲಾ ಸಾಮಾಜಿಕ ಜಾಲತಾಣ ಅಧ್ಯಕ್ಷ ಅಖಿಲ್ ರೆಡ್ಡಿ ಅವರ ನಿವಾಸಕ್ಕೆ ಭೇಟಿ ನೀಡಿದ ನಿಖಿಲ್ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿ ಪಕ್ಷದಿಂದ ಸಂಪೂರ್ಣ ಕಾನೂನು ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಸರ್ಕಾರದ ತಪ್ಪುಗಳನ್ನು ಪ್ರಶ್ನಿಸುವವರನ್ನು ಟಾರ್ಗೆಟ್ ಮಾಡಿ ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದು ಪೊಲೀಸರು ಸೊಮೋಟೊ ಪ್ರಕರಣ ದಾಖಲಿಸಿದ್ದಾರೆ ಎಂದು ನಿಖಿಲ್ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಯಾವುದೇ ಕ್ರಿಮಿನಲ್ ಹಿನ್ನೆಲೆಯಿಲ್ಲದ ಸಾಮಾನ್ಯ ನಾಗರಿಕರನ್ನು ಜೈಲಿಗೆ ತಳ್ಳಿ ಅವರ ಕುಟುಂಬಗಳನ್ನು ಬೀದಿಗೆ ತರಲಾಗ್ತಿದೆ ಎಂದು ಅವರು ಕಿಡಿಕಾರಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ, ಇಲ್ಲಿ ಸಂಪೂರ್ಣವಾಗಿ ಟಾರ್ಗೆಟ್ ರಾಜಕಾರಣ ನಡೆಯುತ್ತಿದೆ. ಸರ್ಕಾರದ ತಪ್ಪುಗಳ ವಿರುದ್ಧ ಯಾರು ಧ್ವನಿ ಎತ್ತುತ್ತಾರೋ ಅವರ ಮೇಲೆ ಎಫ್ಐಆರ್ ಹಾಗೂ ಸುಮೋಟೋ ಕೇಸ್ಗಳನ್ನು ಹಾಕಲಾಗ್ತಿದೆ. ಆದರೆ ಇಲ್ಲಿ ಸುಮೋಟೋ ಕೇಸ್ ಹಾಕುವಷ್ಟು ದೊಡ್ಡ ಅಪರಾಧ ಯಾರೂ ಮಾಡಿಲ್ಲ. ಬಂಧಿತರಾಗಿರುವವರು ಯಾವುದೇ ಅಪರಾಧದ ಹಿನ್ನೆಲೆಯಿಲ್ಲದ ಗೌರವಾನ್ವಿತ ವ್ಯಕ್ತಿಗಳು. ಇವರನ್ನು ಜೈಲಿಗೆ ಕಳುಹಿಸಿರುವುದರಿಂದ ಇಡೀ ಕುಟುಂಬಗಳು ಆಘಾತಕ್ಕೊಳಗಾಗಿವೆ. ನಾಡಪ್ರಭು ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತವಾದವರಲ್ಲ, ಅವರು ಸರ್ವ ಜನಾಂಗದ ನಾಯಕ. ಅಂತಹ ಜಯಂತಿಯ ದಿನದಂದು ವೇದಿಕೆಯಲ್ಲಿ ಜನರನ್ನು ಕೆರಳಿಸಿ ಪ್ರಚೋದನಕಾರಿ ಹೇಳಿಕೆ ನೀಡಿದವರ ವಿರುದ್ಧ ಮೊದಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಒಟ್ಟಿನಲ್ಲಿ ಕೆಂಪೇಗೌಡ ಜಯಂತಿಯ ವೇದಿಕೆಯಲ್ಲಿ ಆರಂಭವಾದ ಈ ರಾಜಕೀಯ ಕಿಡಿ ಈಗ ಜೆಡಿಎಸ್, ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವಿನ ಭಾರೀ ಸಂಘರ್ಷಕ್ಕೆ ನಾಂದಿ ಹಾಡಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ಈ ಭೇಟಿ ಮತ್ತು ಆಕ್ರೋಶದ ಬಳಿಕ ಮುಂದಿನ ದಿನಗಳಲ್ಲಿ ಈ ಹೋರಾಟ ಯಾವ ಸ್ವರೂಪ ಪಡೆದುಕೊಳ್ಳಲಿದೆ ಎಂಬುದು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಮ್ಮ ಫೈರ್ ನ್ಯೂಸ್ ಕನ್ನಡ ಚಾನೆಲ್. 8 ಜನ ಇದ್ದಾರೆ. ಈಗ ಸದ್ಯಕ್ಕೆ 8 ಜನ ಇದ್ದಾರೆ. 9 ಜನ ಇದ್ದಾರೆ. ಇನ್ನ ಹೆಚ್ಚು ಕಮ್ಮಿ 150 ಜನರ ಮೇಲೆ ಎಫ್ಐಆರ್ ದಾಖಲಾತಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ನಾವು ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಪ್ರಚೋದನಾಕಾರಿಯಾದಂತ ಹೇಳಿಕೆಗಳು ಕೊಟ್ಟು ಈ ರೀತಿ ಪ್ರಚೋದನೆಯನ್ನ ಮಾಡಿ ಉದ್ದೇಶಪೂರ್ವಕವಾಗಿ ಒಳಗಡೆ ಹಾಕ್ಸಿರ್ತಕ್ಕಂತ ಆ ವ್ಯಕ್ತಿನ ಇಲ್ಲಿವರೆಗೂ ಕೂಡ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಎಫ್ಐಆರ್ ಯಾರ ಮೇಲೆ ದಾಖಲೆ ಆಗ್ಬೇಕು ಅಂತಕ್ಕಂಥದ್ದು ಬಹುಶಃ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಅವ್ರ ಮೇಲೆ ಎಫ್ಐಆರ್ ದಾಖಲಾಗಬೇಕು ಅಂತ ಹೇಳ್ತೀರಾ? ಸಂಸದರು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಪ್ರಚೋದನೆ ಮಾಡಿದಂತವ್ರು ಅವರು ಕೆಂಪೇಗೌಡರ ಜಯಂತಿ. ಕೆಂಪೇಗೌಡರು ನಾಡಿನ ಪ್ರಭುಗಳು. ಅವರು ಯಾವತ್ತೂ ಒಂದು ಜಾತಿ, ಜನಾಂಗ, ಧರ್ಮಕ್ಕೆ ಸೀಮಿತವಾಗಿ ಬದುಕನ್ನ ಕಟ್ಕೊಡ್ಲಿಲ್ಲ. ಬದಲಾಗಿ ಎಲ್ರಿಗೂ ಕೂಡ ಸರ್ವ ಜನಾಂಗದ ನಾಯಕರಾಗಿ ಕೆಂಪೇಗೌಡರು ನಮ್ ಬೆಂಗಳೂರು ನಗರವನ್ನ ಕಟ್ಟದಂತವ್ರು. ಸಂತ ಜಯಂತಿಯ ದಿನದಲ್ಲಿ ಅಲ್ಲಿ ಜಿಲ್ಲಾಡಳಿತ ಸಂಪೂರ್ಣವಾಗಿತ್ತಲ್ಲ, ಇದನ್ನ ಯಾಕೆ ಇಲ್ಲಿವರೆಗೂ ಪ್ರಚೋದನೆ ಮಾಡ್ತಕ್ಕಂಥದಕ್ಕೆ ಜಿಲ್ಲಾಡಳಿತ ಕಣ್ಮುಚ್ಚಿ ಕೂತಿತ್ತು ಅಂತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಪ್ರಚೋದನೆ ಅಂತ ತಾವು ಶಾಸಕರನ್ನ ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂಥ ತಪ್ಪುಗಳ ಬಗ್ಗೆ ಎತ್ತಿ ಮಾತನಾಡ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಇವತ್ತು ಅವ್ರನ್ನ ಎಫ್ಐಆರ್ ಹಾಕಿ ಇವತ್ತು ಸುಮೋಟೋ ಕೇಸ್ ಹಾಕ್ತಕ್ಕಂಥ ದೊಡ್ಡ ಅಪರಾಧ ಇವತ್ತು ಯಾರು ಏನು ಇಲ್ಲಿ ಮಾಡಿಲ್ಲ. ತಮ್ಗಳಿಗೂ ಗೊತ್ತಿದೆಯಣ್ಣ ಮಾಧ್ಯಮದವರಿಗೆ. ಆದ್ರೆ ಇದು ಟಾರ್ಗೆಟ್ ರಾಜಕಾರಣ ನಡೀತಾ ಇದೆ. ಇದಕ್ಕೆ ಪುಷ್ಟಿ ಕೊಡ್ತಕ್ಕಂಥದಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ನಾನು ಆಗ್ತಾನೆ ಹೇಳಿದ್ದೀನಿ, ದೇಶದ ಕಾನೂನು ಸಂವಿಧಾನಕ್ಕೆ ಬದ್ಧರಾಗಿ ಇವತ್ತು ಪೊಲೀಸ್ನ ಅಧಿಕಾರಿಗಳು ವರ್ತನೆ ಮಾಡಬೇಕಾಗಿದೆ. ಆದ್ರೆ ವಿಪರ್ಯಾಸ ಸರ್ಕಾರದ ಕೆಲವೊಂದಷ್ಟು ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದು ಇವತ್ತು ಇಂಥ ಎಫ್ಐಆರ್ಗಳು ನಡೀತಾ ಇದೆ. ಅಂದರೆ ಇವ್ರು ಯಾರಿಗೂ ಕೂಡ ಇಲ್ಲಿ ಜೈಲಿನ ವಾತಾವರಣ ನೋಡ್ತಕ್ಕಂಥದ್ದಕ್ಕೆ
ಯಾರು ಅಂಥ ಸಂಸ್ಕೃತಿಯಿಂದ ಬಂದಿರತಕ್ಕಂಥವ್ರಲ್ಲ, ಅಂಥ ಹಿನ್ನೆಲೆ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವ್ರು ಯಾರೂ ಇಲ್ಲ. ಅವ್ರ ಕಣ್ಣಲ್ಲಿ ಒಂದು ನೋವಿದೆ, ಅವ್ರ ಕಣ್ಣಲ್ಲಿ ಒಂದು ಭಯವೂ ಕೂಡ ಕಾಡ್ತಾ ಇದೆ. ನಾನು ಇಲ್ಲ ಅಂತಕ್ಕಂಥದ್ದು ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಯಾಕೆಂದರೆ ಯಾವುದೇ ಒಬ್ಬ ಒಳ್ಳೆಯ ಬದುಕನ್ನ ಕಟ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಗೌರವಯುತವಾಗಿ ಜೀವನ ಮಾಡಿರ್ತಕ್ಕಂಥ ಒಬ್ಬ ಸಾಮಾನ್ಯ ಪ್ರಜೆನ ಈ ರೀತಿ ಟಾರ್ಗೆಟ್ ಮಾಡಿ ನೀವು ಒಳಗಡೆ ಆಗ್ತಂಥ ಸಂದರ್ಭದಲ್ಲಿ ಅವನಲ್ಲಿ ಮತ್ತು ಅವರ ಕುಟುಂಬಸ್ಥರ ಮೇಲೆ ಯಾವ ರೀತಿ ಒಂದು ಆಘಾತ ಉಂಟಾಗಿದೆ ಅಂತಕ್ಕಂಥದ್ದು ಅವರಲ್ಲಿ ಒಂದು ಭಾವನೆಯನ್ನು ವ್ಯಕ್ತ ಆಗಿದೆ. ಹಾಗಾಗಿ ಇವತ್ತು ಅವ್ರಿಗೆ ಭೇಟಿ ಮಾಡಿ ನಮ್ಮ ಶಿಡ್ಲಘಟ್ಟ ರವಿ ಅಣ್ಣವರು, ಈ ಭಾಗದ ಶಾಸಕರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಕೃಷ್ಣಾಡೆ ಸಾಹೇಬರು ಸೇರಿ ಅನೇಕ ಜನ ನಾವು ಮುಖಂಡರು ಬಂದು ಅವರಿಗೆ ಧೈರ್ಯವನ್ನು ತುಂಬಿದ್ದೇವೆ. ಅವ್ರ ಮನೆಗಳಿಗೆ ತೆರಳ್ತೇವೆ, ಅವರ ಕುಟುಂಬದ ಸದಸ್ಯರ ಜೊತೆನೂ ಕೂತು ಚರ್ಚೆ ಮಾಡ್ತೇವೆ. ಒಟ್ಟಾರೆಯಾಗಿ ಅವ್ರ ಧೈರ್ಯ ತುಂಬತಕ್ಕಂಥದ್ದಷ್ಟೇ ಅಲ್ಲ, ಅವ್ರ ಮನೆ ಮಕ್ಕಳನ್ನ ಅತಿ ಶೀಘ್ರದಲ್ಲೇ ವಾಪಸ್ಸು ಅವ್ರಿಗೆ ಮನೆಗೆ ಕರ್ಕೊಂಬರ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಕಾನೂನಿನಡಿಯಲ್ಲಿ ವ್ಯವಸ್ಥೆ. ಈಗ ಪೊಲೀಸರು ಎಷ್ಟು ಜನರ ಮೇಲೆ ಪ್ರಕರಣ ಕಾನೂನಲ್ಲಿ ಅವಕಾಶ ಇದೆ ಸರ್? ಒಬ್ಬ ಶಾಸಕರು ಹಾಗಾದ್ರೆ ಜಯಂತಿಗೆ ಬರೋದು ತಪ್ಪಾ? ನೋಡಿ, ನಾನೊಂದು ಮಾತಾಡ್ತೇನೆ. ಕೆಂಪೇಗೌಡರ ಜಯಂತಿ ಅಂದ್ರೆ ಸರ್ವ ಜನಾಂಗಕ್ಕೂ ಸ್ವಾಗತ ಇರ್ತಕ್ಕಂಥ ಜಯಂತಿ ಅಂತ ನಾನು ಈ ಕಡೆ ಮಾತಾಡ್ಬೇಕಾದ್ರೆ ಹೇಳಿದೀನಿ. ನಾನು ಇಲ್ಲಿ ಯಾವ ವ್ಯಕ್ತಿ ಬಗ್ಗೆನೂ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ನಾ ಮಾತಾಡಲ್ಲ, ಯಾವ ಕಾರಣಕ್ಕೂ ಮಾತನಾಡ್ತಕ್ಕಂಥವ್ರು ಮಾತನಾಡ್ತಾರೆ. ದಯವಿಟ್ಟು ನನಗೆ ಬೇರೆ ಏನೇನು ಅಲ್ಲ ಸರ್, ಅವ್ರು ಮಾತಾಡಿದ್ರು ಸರಿ ಅಲ್ಲ ಅಂತ ತಾವು ಹೇಳ್ತಿದ್ರಿ. ಹಾಗಾದ್ರೆ ಅವ್ರು ಬರಬಾರ್ದು. ಕುಮಾರಸ್ವಾಮಿ ಅವರಿಗೆ ಸವಾಲ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.